ಇವತ್ತಿನ ಹೋರಾಟ ವೆಟರ್ನರಿ ಆಫೀಸರ್ದು ಏನು ನಾವು 2 FIR ಮಾಡಿದ್ವಿ, ಅದನ್ನು ನಾವು ಸಿ ಬಿ ಐ ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ವಿ. ಇವಾಗ ಅದನ್ನು ಏನು CID ತನಿಖೆ ಕೊಟ್ಟಿದ್ದಾರೆ, ನಮಗೆ CID ತನಿಖೆ ಬೇಡ, CBI ತನಿಖೆ ಮಾಡಿ ಅಂತೇಳಿ ಒಂದೇದು. ಎರಡನೇದೇನಪ್ಪ ಅಂತಂದರೆ ನಿನ್ನೆ ನಾವು KS ನೋಟಿಫಿಕೇಷನಲ್ಲಿ ಫೈನಲ್ ಇಂಟರ್ವ್ಯೂ 384 ಪೋಸ್ಟಲ್ಲಿ ಇಂಟರ್ವ್ಯೂ 8ನೇ ತಾರೀಕು ಆಗಿರೋಂಥ, ಅಂದರೆ 6ನೇ ತಾರೀಕು 7ನೇ ತಾರೀಕು 8ನೇ ತಾರೀಕಿಂದ ಕಂಟಿನ್ಯೂ ಇಂಟರ್ವ್ಯೂಯಲ್ಲಿ ಇಂಟರ್ವ್ಯೂ ಪ್ಯಾನಲಲ್ಲಿ ಯಾರಿರ್ತಾರೆ, ಶಾಂತ ಹೊಸ್ಮನಿ ಅವರು ಮತ್ತು ಸೇಮ್ ಅದೇ ಪ್ಯಾನಲ್ಗೆ ಕ್ಯಾಂಡಿಡೇಟು ಮಮಿತಾ ಅಂತ ಕ್ಯಾಂಡಿಡೇಟು ಇಂಟರ್ವ್ಯೂಲಿ ಇಬ್ಬರು ಫೋನ್ ಕಾಂಟ್ಯಾಕ್ಟ್ಸ್ ಮಾಡಿಕೊಂಡು 70 ರಿಂದ 80 ಲಕ್ಷ ದುಡ್ಡು ಕೊಟ್ಟು ಅದರಲ್ಲಿ ಇಂಟರ್ವ್ಯೂಗೆ ಹೋಗಿದ್ದಾರೆ. ಅಂದರೆ ನಾವು 2 ನಂಬರ್ ತೊಗೊಂಡು FIR ಮಾಡಿಸಿದ್ವಿ, ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿ, ಅದರಲ್ಲಿ CDR ಅಲ್ಲಿ ಅಂದರೆ ಕಾಲ್ ಡೀಟೇಲ್ ರೆಕಾರ್ಡಲ್ಲಿ ಕನ್ಫರ್ಮೇಷನ್ ಆಗಿದೆ ಇಬ್ಬರದು. ಅವರಿಬ್ಬರದು ಡೀಟೇಲ್ಸ್ ತೊಗೊಂಬಂದು FIR ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸೋಂಥ ಕೆಲಸ ಆಗಬೇಕು. ಮತ್ತು ಏನು KPSCಯಲ್ಲಿ ಆಗಿರೋಂಥ ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲೂ ಭ್ರಷ್ಟಾಚಾರ ಆಗಿದೆ, ಅದನ್ನು CBI ತನಿಖೆ ಮಾಡಬೇಕು. ಒಂದು ನಿರ್ದಿಷ್ಟ ಟೈಮಲ್ಲಿ, ಒಂದು ಟೈಮ್ ಲಿಮಿಟಲ್ಲಿ ಎಲ್ಲ ಒಂದು ಏನು ನೇಮಕಾತಿಯಲ್ಲೂ ತನಿಖೆಯಾಗಿ ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಯಾರೆಲ್ಲ ಒಂದು ರಾಜಕೀಯ ವ್ಯಕ್ತಿಗಳಿದ್ದಾರೆ, MLA ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಮತ್ತು ಏಜೆಂಟ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಯಾರೆಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ತನಿಖೆಯಾಗಿ ಅವರಿಗೆ ಒಂದು ಶಿಕ್ಷೆ ಆಗಬೇಕು. ಏನು ಕರ್ನಾಟಕದಲ್ಲಿ ಒಂದು PSI ಸ್ಕ್ಯಾಮ್ ಆದಮೇಲೆ ಒಂದು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ತೊಗೊಂಬಂದಿದ್ದಾರೆ. ಮತ್ತು ಆ್ಯಕ್ಟ್ ಆದರೂ ಏನಕ್ಕೆ ತೊಗೊಂಬಂದ್ರಿ, ಏನಕ್ಕೆ ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಿದ್ರಿ, ಗವರ್ನರ್ ಅಸೆಂಟ್ ಆ್ಯಕ್ಟ್ ತೊಗೊಂಡ್ರಿ. ಅದರಲ್ಲಿ ಸರ್ ನೀಟಾಗಿ ಹೇಳಿದ್ದಾರೆ 10 crores 10 years ಜೈಲಿದೆ ಮತ್ತು 10 crores ಪೆನಾಲ್ಟಿ ಇದೆ. ಮತ್ತು ಅದು ಇಲ್ಲಿವರೆಗೂ ಯಾರ ಮೇಲೂ ಇಂಪ್ಲಿಮೆಂಟೇ ಮಾಡಿಲ್ಲ. ನಾವು ಇವತ್ತಿಷ್ಟು ದಿನ ಎವಿಡೆನ್ಸ್ ಬೇಕು ಅಂತ ಹೇಳ್ತಿದ್ದೀರಲ್ಲ, ಇದೇ KS ನೋಟಿಫಿಕೇಷನಲ್ಲಿ ಕಾಲ್ ಡೀಟೇಲ್ ರೆಕಾರ್ಡ್ಸಲ್ಲಿ ಕನ್ಫರ್ಮೇಷನ್ ಆದರೂ ನೀವು ಇನ್ನೂ FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿಲ್ಲ ಅಂತಂದರೆ ಇವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಕೋಟಿ 1.5 ಕೋಟಿ ಒಂದೊಂದು ಇಂಟರ್ವ್ಯೂಗೆ 25 ಮಾರ್ಕ್ಸಿಗೆ, ಅದರಲ್ಲಿ ಇನ್ನೂ ತನಿಖೆ ಆಗ್ತಾ ಇಲ್ಲ, ಅವ್ರ ಮೇಲೆ FIR ಆಗಿಲ್ಲ, ಅವ್ರ ಮೇಲೆ ಜೈಲಿಗೆ ಕಳಿಸಿಲ್ಲ, ಅವ್ರ ಮೇಲೆ ಸ್ಟ್ರಿಕ್ಟ್ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಮ್ಮ ಈ ರಾಜ್ಯದ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿದೆ. ಮತ್ತು ಏನು ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಗೃಹ ಸಚಿವರು ಏನು ಮಾಡ್ತಿದ್ದಾರೆ, ಇದನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಯಾಕೆ KPSC ಮೆಂಬರ್ಸಲ್ಲಿ ಜಾತಿಗೆ ಒಂದೊಂದು ಮೆಂಬರ್ಸ್ ಅಂತ ಯಾಕೆ ಕೊಡ್ತೀರಾ? 16 ಜನದಲ್ಲಿ ಸುಮಾರು 14 ರಿಂದ 15 ಜನ ಮೆಂಬರ್ಸ್ ಬರೀ ಕರಪ್ಟ್ ಮಾಡೋದೆ, ಅವ್ರ ಕೆಲಸ ಬರೀ ಭ್ರಷ್ಟಾಚಾರ. ಪ್ರತಿಯೊಂದು ನೋಟಿಫಿಕೇಷನ್ಲು ಕೋಟಿ ದುಡ್ಡು ತೊಗೊಳೋದು, ಅವ್ರವ್ರು ಬೇಕಾದವ್ರಿಗೆ ಹುದ್ದೆ ಮಾರ್ಕೊಳೋದು, ಆ ಥರ ಕೆಲಸ ಆಗ್ತಿದೆ. ಯಾಕೆ ಆಗ್ತಿದೆ ಈ ಥರ? ಒಬ್ಬೊಬ್ಬರು ಮೆಂಬರ್ಗೆ 10-20 ಕೋಟಿ ನೀವು KPSCಲಿ ರಾಜಕೀಯ ವ್ಯಕ್ತಿಗಳು ಮಿನಿಸ್ಟರ್ ದುಡ್ಡು ತೊಗೊಂಡು ಅವ್ರನ್ನ ಅಪಾಯಿಂಟ್ ಮಾಡ್ತೀರಾ. ಇವತ್ತು ಯಾರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರೋಂಥದ್ದು, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಓದಿರೋ ಅಂಥವ್ರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಇವ್ರು ಎಕ್ಸಾಮ್ಸ್ ಆದರೂ ಯಾಕೆ ನೋಟಿಫಿಕೇಶನ್ ಮಾಡ್ತೀರಾ? ಅದರಲ್ಲಿ 750 ರೂಪಾಯಿ ಫೀಸ್ ಆದರೂ ಯಾಕೆ ಕಟ್ಟಿಸ್ಕೊಳ್ತೀರಾ? ಹಗಲು ರಾತ್ರಿ ಯಾಕೆ ಕಷ್ಟಪಟ್ಟು ಎಕ್ಸಾಮ್ ಬರೀಬೇಕು? ನಿಮ್ಗೆ ಇಷ್ಟ ಬಂದವ್ರಿಗೆ ನೀವು ಎಕ್ಸಾಮ್ಸ್ ಇದು ಮಾಡೋದ್ರಾದ್ರೆ, ಕರಪ್ಷನ್ ಮಾಡೋದ್ರಾದ್ರೆ. ಇದೇ ವೆಟರ್ನರಿ ಆಫೀಸರ್ ಸರ್, ಅವರು ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟರು, ಆ ಲಿಸ್ಟಲ್ಲಿ ಇಂಡಿವಿಜುವಲ್ ಸ್ಕೋರ್ ಇಲ್ಲ. ಮತ್ತು ಅದೇ KPSC ಮೆಂಬರ್ಸು ಮತ್ತು ಅಲ್ಲಿರೋಂಥ ಅಧಿಕಾರಿಗಳು ಏಜೆಂಟ್ ಇದ್ರು ಕಾಲ್ ಮಾಡಿಸಿದ್ರು ಎಲ್ಲರಿಗೂ 80 ಲಕ್ಷ ದುಡ್ಡು ಕೊಡು, ಫೈನಲ್ ಲಿಸ್ಟ್ ಬಿಡ್ತೀನಿ ಅಂತೇಳಿ. 80 ಲಕ್ಷ ಸರ್ ವೆಟರ್ನರಿ ಆಫೀಸರ್ಗೆ. ಅವ್ರು ಹೋಗ್ಬಿಟ್ಟು ಹಳ್ಳಿಯಲ್ಲಿರೋಂಥ ಏನು ಬಡವರು ಯಾರು ಫಾರ್ಮರ್ಸ್ ಇರ್ತಾರೆ, ಅವ್ರ ದನ ಕರುಗಳಿಗೆ ಇವತ್ತು 80 ಲಕ್ಷ ದುಡ್ಡು ತೊಗೊಂಡೋಗಿ ಇವತ್ತು ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಇವರು? 80 ಲಕ್ಷ ದುಡ್ಡು ತೊಗೊಂಡು ಎಲ್ಲ ಟಾಪರ್ಸ್ ಏನಿದಾರಲ್ಲ ಸರ್, UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, 10 ಲಕ್ಷದಲ್ಲಿ ಯಾರೋ ಒಬ್ಬ ಡಿಗ್ರಿಯಲ್ಲಿ 50-60% ತೊಗೊಂಡಿರೋರು ಒಬ್ಬರು ಪಾಸ್ ಆಗ್ಬೋದು. ಇಲ್ಲಿ ಟಾಪಲ್ಲಿ ಏನು 10-15 ಜನ ಇದ್ದಾರೆ, ಅಲ್ಲಿ ಡಿಗ್ರಿಯಲ್ಲಿ ಎಲ್ಲರೂ ಫೇಲ್ ಆಗಿರೋಂಥದ್ದು ಕ್ಯಾಂಡಿಡೇಟ್ಸು. ಅಂಥವ್ರು ಇವತ್ತು 480-490 ಮಾರ್ಕ್ಸ್ ತೊಗೊಂಡಿದ್ದಾರೆ, ವೆಟರ್ನರಿ ಆಫೀಸರ್ ಸರ್. ಇನ್ನು KS ರಿಸಲ್ಟ್ಸ್ ಬಂದರೆ ನೀವು ನೋಡ್ಬೋದು ಸರ್, ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಷ್ಟು ಜನಕ್ಕೆ ಇಂಟರ್ವ್ಯೂ ಮಾರ್ಕ್ಸು 25ಕ್ಕೆ 25. ಮೇ ಬಿ ಅವ್ರು ನಾಳೆ ನಾಡ್ದಾಗ ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಒಂದು ಇಂಟರ್ವ್ಯೂ ಲಿಸ್ಟ್ ನೀವು ತೆಗೆದು ನೋಡಿ ಸರ್, ಅವ್ರ ಮಾರ್ಕ್ಸ್ ಇಂಡಿವಿಜುವಲ್ ಮಾರ್ಕ್ಸ್ ಇವಾಗೂ ತನಿಖೆ ಮಾಡಲಿ. ಅದನ್ನು 25ಕ್ಕೆ 25 ಮಾರ್ಕ್ಸ್ ಕೊಟ್ಟಿಲ್ಲ ಅಂತಂದರೆ ನನ್ನ ಹೆಸರು ಬೇಡ ಹೇಳಿ ಸರ್. ಯಾರ್ಯಾರು ಜೆನ್ಯೂನ್ ಪ್ರಾಮಾಣಿಕವಾಗಿ ಓದಿದ ಅಂತಾರೆ ಇಂಟರ್ವ್ಯೂಲಿ 7-8 ಮಾರ್ಕ್ಸ್ ಕೊಟ್ಟಿದ್ದಾರೆ, 7-8 ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್. 25ಕ್ಕೆ 25 ಮಾರ್ಕ್ಸ್ ಯಾರಿಗೆ ಬೇಕು ಅವ್ರಿಗೆ ದುಡ್ಡು ಕೊಟ್ಟವ್ರಿಗೆ 1.5 ಕೋಟಿ ಅಂದರೆ ಏನು ಸರ್? 25 ಮಾರ್ಕ್ಸ್ ಇಂಟರ್ವ್ಯೂ ಮಾರ್ಕ್ಸ್ಗೆ 25 ಕೋಟಿ ದುಡ್ಡು ಕೊಟ್ಟಿದ್ದಾರೆ, 1.5 ಕೋಟಿ ದುಡ್ಡು ಕೊಡ್ತಾರಂತಂದರೆ ಬಡವರು ಎಲ್ಲಿಂದ ಕೊಡೋಕ್ಕಾಗುತ್ತೆ? ಎಲ್ಲ ಶ್ರೀಮಂತರೇ ಸೆಲೆಕ್ಟ್ ಆಗಿರೋ ಸರ್. ಅಲ್ಲಿ ಎಲ್ಲ ಶ್ರೀಮಂತರಿಗೆ 1158 ಜನ ಏನು ಇಂಟರ್ವ್ಯೂ ಮಾಡಿದ್ದಾರೆ ಇವತ್ತು. ಮೋರ್ ದೆನ್ 300 ಮೆಂಬರ್ಸ್ ದುಡ್ಡು ಕೊಟ್ಟಿರೋಂಥವ್ರು, ಕಮಿಟ್ ಆಗಿರೋಂಥವ್ರೆ ಇರ್ತಾರೆ ಲಿಸ್ಟಲ್ಲಿ. ಬಡವರು ಎಲ್ಲೋಬೇಕು? ಮತ್ತು ಯಾಕೆ ಓದಬೇಕು? ಹಗಲು ರಾತ್ರಿ ಕಷ್ಟಪಡೋರು ಇವತ್ತು ರೋಡಲ್ಲಿ ನಿಂತ್ಕೊಂಡು ಇವಾಗ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡೋಂಥ ಪರಿಸ್ಥಿತಿ ಬಂದಿದೆ. KS ಪರೀಕ್ಷೆಯಲ್ಲೂ ಕೂಡ ಇಂಟರ್ನಲ್ ಮಾರ್ಕ್ಸ್ಗೆ 1.5 ಕೋಟಿ. 1.5 ಕೋಟಿ ಸರ್. ಭೋಜ್ಯ ನಾಯ್ಕ್ ಅಂತ ವ್ಯಕ್ತಿ 1.5 ಕೋಟಿ. ಅನೂಪ್ ಅಂತ ವ್ಯಕ್ತಿ ಅವನು ತನಿಖೆ ಮಾಡಿ ಸರ್, ಜಮೀನು ಮಾರಿ ದುಡ್ಡು ಕೊಟ್ಟಿದ್ದಾನೆ 75 ಲಕ್ಷ. ರಿಸಲ್ಟ್ ಬಂದಿದ ತಕ್ಷಣ 75 ಲಕ್ಷ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಅವರು. ಇದೇ KPSC ಚೇರ್ಮನ್ ತನ್ನ ಸ್ವಂತ ಮಗಳು ಇರೋದು 50 ಪೋಸ್ಟು,
ಇಬ್ರು ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಬರೀ 40,000 ಇನ್ಕಮ್ ಸರ್ಟಿಫಿಕೇಟು. ಇಡೀ ರಾಜ್ಯದಲ್ಲಿ ಯಾರು ಇಲ್ಲಿ ಓದಿರೋಂಥವ್ರು, ಪ್ರಾಮಾಣಿಕ ವ್ಯಕ್ತಿ ಕಷ್ಟಪಟ್ಟು ಓದಿರೋಂಥವ್ರು ಯಾರು ಇಲ್ವಾ? ಇಬ್ರು ಒಂದೇ ಲಿಸ್ಟಲ್ಲಿ ಇರೋದು 50 ಪೋಸ್ಟು. 13 ಪೋಸ್ಟ್ ಎಷ್ಟಿಗೆ? 63 ಪೋಸ್ಟಲ್ಲಿ 2 ಪೋಸ್ಟ್ ಇವರೇ ಇದ್ದಾರೆ ಅಂತಂದ್ರೆ ತನ್ನ ಸ್ವಂತ ಮಕ್ಕಳಿಗೆ ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ ಸರ್? ಇಲ್ಲಿ ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ ಪೋಸ್ಟ್ ಹೇಳಿ? ಇವತ್ತು ಯಾರು ಗೌರ್ಮೆಂಟಲ್ಲಿ AEE ಆಗಿದ್ದಾರೆ ಅಂಥವ್ರಿಗೆ ಯಾರು ವರ್ಕ್ ಮಾಡ್ತಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಅಂಥವ್ರು AE ಸೆಲೆಕ್ಟ್ ಆಗ್ತಾ ಇದ್ದಾರೆ. ಇವತ್ತು ಯಾರು ಗೌರ್ಮೆಂಟಲ್ಲಿ IAS ಆಫೀಸರು, IPS ಆಫೀಸರು, ತಹಸೀಲ್ದಾರು ಅವ್ರು ಯಾರಿದ್ದಾರೆ ಅವ್ರ ಮಕ್ಳು ಇವತ್ತು KS ಪೋಸ್ಟಲ್ಲಿ ಇದ್ದಾರೆ. ಇವತ್ತು AC ತಹಸೀಲ್ದಾರ್ ಅವ್ರು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ದುಡ್ಡು ಕೊಡೋಕ್ಕಾಗೋದು, ಬೇರೆ ಯಾರು ಕೊಡೋಕ್ಕಾಗಲ್ಲ ಸರ್. ಮತ್ತೆ ಅಲ್ಲಿ ಒಳ್ಳೆ ಹೊಡೆದಿರೋ ದುಡ್ಡೇ ಅದು, ಭ್ರಷ್ಟಾಚಾರದಿಂದ ಬಂದಿರೋಂಥ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗೋಂಥದ್ದು. ಅವ್ರಿಗೇನು 5 ಕೋಟಿ 10 ಕೋಟಿ 20 ಕೋಟಿ ಕೊಡೋಕ್ಕೂ ರೆಡಿ ಇದ್ದಾರೆ ಒಂದು ಪೋಸ್ಟಿಗೆ. ಬಡವ್ರ ಹತ್ರ ಎಲ್ಲಿ ಸರ್ ಅವ್ರ ಜೀವನ ನಡೆಸೋಕ್ಕಾಗಲ್ಲ. ಅವ್ರ ಹತ್ರ 50 ಲಕ್ಷ ಇದ್ರೆ ಬೇರೆ ಯಾವ್ದಾನ ಕೆಲಸ ಮಾಡ್ತಿದ್ರು. ಏನೋ ಸರ್ಕಾರದಲ್ಲಿ ಒಂದು ಸೇವೆ ಮಾಡೋಣ, ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಗೌರ್ಮೆಂಟ್ ಕೆಲಸ ಎಕ್ಸಾಮ್ ಬರೀತಾರೆ. ಇವತ್ತು KPSC ನಡೆಸ್ತಾರಂತ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ, ಟೈಮಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಹಿಂಗೆ ಮಾಡ್ತಾರೆ ಅಂತಂದರೆ ಎಕ್ಸಾಮ್ ಯಾಕೆ ಬರೀಬೇಕು ಸರ್? ಇವತ್ತು ದಯವಿಟ್ಟು ಇದನ್ನು KPSC ಆಗ್ತಾ ಇರೋಂಥ ಪ್ರತಿಯೊಂದು ಎಕ್ಸಾಮ್ಸನ್ನು CBI ತನಿಖೆ ಮಾಡಿ. ಎರಡನೇದು, KPSC ಇರೋಂಥ 16 ಜನ ಅಷ್ಟು ಜನ ರಾಜೀನಾಮೆ ಕೊಡಬೇಕು, ಅವ್ರ ಮೇಲೆ CBI ತನಿಖೆ ಆಗಬೇಕು ಸರ್. ಇಂಟರ್ವ್ಯೂ ಟೈಮಲ್ಲಿ ನಾನು ಹೇಳ್ತೀನಿ, ಪ್ರತಿ ಒಬ್ಬರೂ ಎಕ್ಸ್ಟ್ರಾ ಫೋನ್ ಹೊಸ ಫೋನ್ ಯೂಸ್ ಮಾಡಿಕೊಂಡು ಕ್ಯಾಂಡಿಡೇಟ್ಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಂಟರ್ವ್ಯೂ ಮಾರ್ಕ್ಸು 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದನ್ನು CBI ತನಿಖೆ ಮಾಡಿ. ಇಲ್ಲ ಅಂತಂದರೆ ಇದನ್ನು ಪ್ರೂವ್ ಆಗಿಲ್ಲ ಅಂತಂದರೆ ನನ್ನನ್ನು ಜೈಲಿಗೆ ಕಳಿಸಿ, ನಾನು ರೆಡಿ ಇದ್ದೀನಿ. ನಾನು ರೆಡಿ ಇದ್ದೀನಿ. ನೀವು CBI ತನಿಖೆ ಕೊಡಿ. ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅಷ್ಟು ಜನ ಸಿಗ್ತಾರೆ. ಇವತ್ತು ನಾನು ಕೊಟ್ಟಿರೋಂಥ FIR ಅಲ್ಲಿ ಕನ್ಫರ್ಮೇಷನ್ ಆದರೂ ಕೂಡ ನೀವೇನು ತನಿಖೆ ಮಾಡಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಸರ್ಕಾರ ಇನ್ವಾಲ್ವ್ಮೆಂಟ್ ಇದೆ? ನಿಮ್ಮ ಪಾತ್ರ ಏನಿದ್ರಲ್ಲಿ? ಯಾಕೆ CBI ತನಿಖೆ ಕೊಡ್ತಾ ಇಲ್ಲ? ಯಾಕೆ FIR ಮಾಡ್ತಾ ಇಲ್ಲ? ಯಾಕೆ ನೀವು ತಗೊಂಬಂದಿರೋ ಬಿಲ್ ಆಕ್ಟ್ ಯಾಕೆ ಪಾಸ್ ಮಾಡ್ಕೊಂಡು ಇವತ್ತು ಅದರಲ್ಲಿ ಇರೋಂಥ ಬಿಲ್ಲನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಬಿಲ್ ತಗೊಂಬಂದು ಏನೇ ಮಾಡಿದ್ರೆ ಇವತ್ತು ಅದರಲ್ಲಿ ಇರೋಂಥ ಒಂದು ಸಣ್ಣ ಸರ್ ಅಂಡರ್ ಸೆಕ್ಷನ್ ಪ್ರಕಾರ ಅವರಿಗೆ ಸಿವಿಯರ್ ಪನಿಷ್ಮೆಂಟು 10 years ಜೈಲಿದೆ, 10 crores ಪೆನಾಲ್ಟಿ ಇದೆ. ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಇವತ್ತು? ನಾವು ಕೇಳ್ತಾ ಇರೋದು ಕಾನೂನು ರೀತಿಯಲ್ಲಿ ಕೇಳ್ತಾ ಇದೀವಿ ನಿಮಗೆ. ನೀವು ಇಷ್ಟು ದಿನ ಎವಿಡೆನ್ಸ್ ಬೇಕಂತ ಹೇಳಿದ್ರಲ್ಲ, ಇದಕ್ಕಿಂತ ಎವಿಡೆನ್ಸ್ ಇನ್ನೇನು ಬೇಕು ಹೇಳಿ? ಇನ್ನು ಲೋಕಾಯುಕ್ತ ಯಾವ ರೀತಿ ಅಂದರೆ ಭ್ರಷ್ಟಾಚಾರ ನಡೀತಾರಲ್ಲ ದುಡ್ಡು ಕೊಡ್ಬೇಕಾದ್ರೆ, ಆ ರೀತಿ ನಾವೇ ಹೋಗಿ ಅವರಿಗೆ ದುಡ್ಡು ಕೊಡೋ ಥರ ಮಾಡಿ ಅವಾಗ ಅವ್ರನ್ನ ಇಡಿಸ್ಬೇಕು. ಅಲ್ಲಿವರೆಗೂ ಇವ್ರಿಗೆ ಕನ್ಫರ್ಮೇಷನ್ಸ್ ಆಗಲ್ಲ. ಒಬ್ಬ ಕ್ಯಾಂಡಿಡೇಟ್ಸ್ ಫೋನ್ ಮಾಡಿ ನನಗೆ ಇಂಟರ್ವ್ಯೂ ಮಾರ್ಕ್ಸಲ್ಲಿ ಫುಲ್ ಮಾರ್ಕ್ಸ್ ಬೇಕು, ನನಗೆ ಫೈನಲ್ ಲಿಸ್ಟಲ್ಲಿ ನನಗೆ ಹೆಸರು ಬೇಕಂತ ಕೇಳ್ತಾ ಇದ್ದಾನೆ ಅಂತಂದರೆ ಅದಕ್ಕಿಂತ ಎವಿಡೆನ್ಸು, ಡಾಕ್ಯುಮೆಂಟ್ಸು ಇನ್ನೇನು ಬೇಕು KPSCಗೆ ಮತ್ತು ಸರ್ಕಾರಕ್ಕೆ ಏನು ಬೇಕು ಹೇಳಿ? ಇದಕ್ಕಿಂತ ಏನು ಬೇಕು ಹೇಳಿ ಸರ್? ಇದನ್ನ ಸರ್ಕಾರ CBI ತನಿಖೆ ಕೊಡೋ ತನಕ ನಮ್ಮ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಇಲ್ಲಿ ರಾಜಕೀಯ ವ್ಯಕ್ತಿಗಳಿರ್ಬೋದು, KPSC ಮೆಂಬರ್ಸ್ ಇರ್ಬೋದು, ಅಧಿಕಾರಿಗಳು ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ನಮ್ಮ ಹೋರಾಟ ಬಿಡಲ್ಲ ಸರ್.